ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮೇಘಾ ಶಿವ್ ವ್ಲಾಗ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತೆಲ್ಲರೂ ತಮ್ಮನೇಲಿ ನೋಡಿರ್ತಾರೆ ಯಾವ್ದ್ರ ಬಗ್ಗೆ ವ್ಲಾಗ್ ಆಗಿರುತ್ತೆ ಅಂತ. ಸೊ ನಾನು ನಮ್ಮಮ್ಮ ನನ್ನ ತಂಗಿ ಊರಿಗೆ ಹೋಗ್ತಾ ಇದ್ದೀವಿ. ಚಿಕ್ಕದಾಗಿ ಒಂದು ಫಂಕ್ಷನ್ ಇದೆ, ಸೊ ಅದಕ್ಕೋಸ್ಕರ ಹೋಗಬೇಕು ಅಂತ. ನೋಡಿ, ಈಗ ರೆಡಿ ಆಗಿದ್ದೀನಿ, ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇನ್ನೂ ಟಿಫನ್ ಮಾಡಿಲ್ಲ, ಟೈಮ್ ಆಲ್ರೆಡಿ ಟೈಮ್ ಇವಾಗ ಬಂದು 7:23 ಆಗಿದೆ ಮಾರ್ನಿಂಗು. ಈಗ ರೆಡಿಯಾಗಿ ಹೊರಡ್ಬೇಕು. ನಾವು ಇವತ್ತು ಯಾವುದಾದ್ರು ಹೋಗ್ತೀವಿ ಏನು ಅಂತ ತಿಳಿಸ್ಕೊಡ್ತೀನಿ. ಅಮ್ಮ ರೆಡಿಯಾಗಿ ಕೂತಿದ್ದಾರೆ. ಸೊ ಇವಾಗ ಜಸ್ಟ್ ಹೊರಡಬೇಕು. ನಮ್ಮ ಹಸ್ಬೆಂಡ್ ಬರ್ತಾ ಇಲ್ಲ, ಯಾಕೆ ಅಂದರೆ ಅವ್ರಿಗೆ ಕೆಲಸ ಇದೆ. ಸೊ ಹಾಗಾಗಿ ಇಬ್ಬರೇ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಬನ್ನಿ ಹೋಗೋಣ. ನೋಡಿ ಗೈಸ್, ಹೊಡ್ತಾ ಇದ್ದೀನಿ, ನಮ್ಮ ಅಮ್ಮಲ್ಲಿ ಬರ್ತಾ ಇದ್ದಾರೆ. ಸೊ ನಮ್ಮ ಹಸ್ಬೆಂಡು ಬೈಕಲ್ಲೇ ಬಸ್ ಸ್ಟಾಪ್ ಹತ್ರ ಬಿಡ್ತೀನಿ ಅಂತ ಹೇಳಿದ್ರು. ಸೊ ಅವರೇ ಕರ್ಕೊಂಡು ಹೋಗ್ತಿದ್ದಾರೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋಕ್ಕೆ. ಸೊ ಫೈನಲಿ ಬಸ್ ಸಿಕ್ತು, ಬಸ್ ಹತ್ಕೊಂಡ್ವಿ. ಇವಾಗ ನಾವು KR ಮಾರ್ಕೆಟ್ ಬಸ್ ಹತ್ತಿದ್ದೀವಿ. ಸೊ ಅಲ್ಲಿಂದ KR ಮಾರ್ಕೆಟ್ ಇಳಿದ್ಮೇಲೆ ಮತ್ತೆ ಇನ್ನೊಂದು ಬಸ್ ಹತ್ತಬೇಕು ಗೈಸ್, ವರ್ತೂರಿಗೆ ಹೋಗಿ ಅದರಿಂದ ಆಟೋದಲ್ಲಿ ಹೋಗಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಬಸ್ ಇಳಿದ್ವಿ KR ಮಾರ್ಕೆಟ್ಗೆ. ನಾನು ಎತ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಬಸ್ ಹತ್ತಬೇಕು ಗೈಸ್. ನೋಡಿ ಗೈಸ್, ಕಾಲಿಡೋಕ್ಕಾಗಲ್ಲ KR ಮಾರ್ಕೆಟಲ್ಲಿ. ಮಳೆ ಬಂದಿದೆ ಸ್ವಲ್ಪ, ಹಾಗಾಗಿ ಇನ್ನೊಂದು ಬಸ್ ಹತ್ತಬೇಕು ನನ್ನ ತಂಗಿ ಊರಿಗೆ ಹೋಗೋಕ್ಕೆ. ಅದಕ್ಕೆ KR ಮಾರ್ಕೆಟ್ ಬಸ್ ಸ್ಟಾಪಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಗೈಸ್, KR ಮಾರ್ಕೆಟ್ ಹೇಗಾಗಿದೆ ಅಂತ. ಎಲ್ಲಿ ನೋಡಿದ್ರು ಬರೀ ಜನ KR ಮಾರ್ಕೆಟಲ್ಲಿ. ಕಡೆ ತುಂಬ ಜನ. ನೋಡಿ, ಇಟ್ಕೊಂಡು ಹೋಗ್ತಾ ಇದ್ವಿ ನಾನು, ನಮ್ಮಮ್ಮ. ಮತ್ತು ಇಲ್ಲಿ ಫ್ಲವರ್ಸ್ಗಳಂತೂ ತುಂಬ ಇಷ್ಟ ಆಯಿತು ಗೈಸ್ ನೋಡೋಕ್ಕೆ. ಅದೇನೋ ಒಂಥರ ಖುಷಿ, ಫ್ಲವರ್ಸ್ಗಳು ಸಕ್ಕತ್ತಾಗಿತ್ತು. ಟಿಕೆಟ್ ತಗೋಬೇಕು, ವರ್ತೂರಿಗೆ ಬಸ್ ಹತ್ತಿದ್ದೀವಿ. ಅಲ್ಲಿಂದ ಇಲ್ಲಿ ತನಕ ನೆಟ್ಕೊ ಬಂದ್ವಿ ಗೈಸ್. ಬಸ್ ಸಿಕ್ತು. ಗೋಡಿ ಮಾತ್ರ ವರ್ತೂರು ಗೋಡಿ, ಅಲ್ಲಿಂದ ಹತ್ರನೇ ಬಿಡು, ಏನಾದರೂ ಹೋಗ್ಬೋದು, ಹತ್ರ ಬಸ್ ಸಿಗುತ್ತೆ. ನೋಡಿ ಗೈಸ್, ವರ್ತೂರಿಗೆ ತಗೋಬೇಕಾಗಿತ್ತು ಏನ, ವರ್ತೂರು ಕೋಡಿಗೆ ತಗೋಬೇಕು. ಆಮೇಲೆ ಅಲ್ಲಿಂದ ಹತ್ರ ಆಗುತ್ತೆ, ಬಸ್ ಸಿಗಲ್ಲ ಗೈಸ್. ಅದೇ ಬೇಜಾರು. ವರ್ತೂರಿಂದ ಒಂದು ಬಸ್ ಹತ್ತಬೇಕು. ಟಿಕೆಟ್ ತಗೊಂಡ್ವಿ, ಸೀಟಲ್ಲಿ ಸಿಕ್ತು. ಸುಮ್ಮನೆ ಕೂತಿದ್ದೀವಿ. ಇನ್ನಷ್ಟು ಬಂದು ಮಾಡಿಲ್ಲ. ವರ್ತೂರಿಗೆ ಹೋಗಿ ನಾವು ಕೂತ್ಕೊಂಡು ತಿನ್ನಬೇಕಾಗಲ್ಲ, ಸುಸ್ತಾಗ್ಬಿಡುತ್ತೆ. ಸೊ ಲಾಸ್ಟ್ ನಾವು ಆಟೋ ಹತ್ತಿ ಆಟೋದಲ್ಲಿ ಹೋಗ್ತಾ ಇದ್ವಿ. ಡೈರೆಕ್ಟ್ ನನ್ನ ತಂಗಿ ಮನೆ ಹತ್ರನೇ ಆಟೋ ಬುಕ್ ಮಾಡಿದ್ವಿ. ಬಸ್ಗಳು ಸಿಗ್ನಿಲ್ಲ ಗೈಸ್. ಅಲ್ಲಿ ರೋಡ್ ಬೇರೆ ಕ್ಲೋಸ್ ಆಗಿತ್ತು, ರೋಡ್ ಮಾಡ್ತಿದ್ರು ನನ್ನ ತಂಗಿಯವರ ಹತ್ರ. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಗೈಸ್, ಫೈನಲಿ ಈಗ ಆಟೋ ಇಳಿದ್ಬಿಟ್ಟು ಇವಾಗ ಬಂದೆ ಮನೆ ಹತ್ರ. ನನಗಂತೂ ಸಾಕಾಯಿತು. 3 ಬಸ್ಸು ನಾವು ಹತ್ತಿರೋದು ನಮ್ಮೂರಿಂದ. ಇಲ್ಲಿ ನನ್ನ ತಂಗಿ ಮನೆಗೆ ಬರೋಷ್ಟಕ್ಕೆ ನೋಡಿ ಫೈನಲಿ ಬಂದಿದ್ದೀನಿ. ತಂಗಿ ಮನೆಗೆ ಬಂದೆ. ಈಗ ಆಟೋ ಇಲ್ಲದೆ ಹೋಗ್ತೀನಿ ಏನಂತಾಳೆ ನೋಡ್ತೀನಿ ಒಳಗಡೆ ಹೋಗಿ. ಅವನಿಗೆ ಏನು ಮಾಡ್ತಾವಳೆ ಅಂತ. ಏನಂದ್ರೆ ನೀರ್ ಗ್ಲಾಸ್ ತಂದ್ಕೊಡು, ಅಕ್ಕ ಬಂದಾಳೆ ಅಷ್ಟು ದೂರದಿಂದ, ನೀರ್ ಗ್ಲಾಸ್ ತಂದ್ಕೊಡು. ನೋಡಿ ನಮ್ಮ ಅಮ್ಮ ಸುಸ್ತಾಗಿ ಬಂದು ಆಟೋ ಇಳಿದ್ಬಿಟ್ಟು ನೀರು ಕುಡಿತಾವ್ರೆ ಇವಾಗ. ಅಮ್ಮ ಏನ್ ಅನ್ನಿಸ್ತು? ನಮ್ಮೂರಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಎಷ್ಟೊತ್ತಾಯ್ತು? ಎಷ್ಟು ಗಂಟೆ ಬಿಟ್ಟಿದ್ದು ನಮ್ಮ ಮನೇನ? 7 ಗಂಟೆ 7:30. ಜೋರಾಗಿ ಹೇಳಮ್ಮ. 7:30 ಬಿಟ್ಟಿದ್ದು. 7:30 ಬಿಟ್ಟು ನಮ್ಮ ಮಾಗಡಿ ರೋಡ್ ಸೀಗೇಳಿಯಿಂದ ಬಿಟ್ಟಿದ್ದು ಗೈಸ್. ನನ್ನ ತಂಗಿಯವರು ವರ್ತೂರು ಮಾದಪ್ಪನಹಳ್ಳಿ, ಆಯಿತಾ? ಬಿಟ್ಟು ನೋಡಿ ಸಾಕಾಯಿತು. ಇವಾಗ ಎಷ್ಟು ಟೈಮು? 12:30 ಗೈಸ್. ಬಸ್ಸಲ್ಲಿ ಹೆಂಗೆ ಜರ್ನಿ ಮಾಡ್ಕೊಂಡು ಬಂದಿರ್ಬೇಕು ನಾವು. ಅದು 3 ಬಸ್ ಹತ್ಕೊಂಡು ಬಂದಿದ್ದೀವಿ. ನಮ್ಮ ಮನೆಯವ್ರು ನಾಳೆ ಬರ್ತಾರೆ. ಫೈನಲಿ ಬಂದು ನನ್ನ ಇನ್ನೊಬ್ಬ ಮಗ ಬರ್ತಾನೆ, ತೋರಿಸ್ತೀನಿ ಗೈಸ್ ಅವನ್ನ. ಬಾಯ್ ಪಪ್ಪಿ ಕೊಡ್ತೀನಿ, ಬಾಯ್ ಪಪ್ಪಿ ಕೊಡು ನನಗೆ.
ಫೈನಲಿ ನನ್ನ ತಂಗಿ ಮನೆ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅದೇನು ಪೂಜೆ ಅಂತ ಹೇಳಿದ್ರೆ, ನನ್ನ ತಂಗಿ ಮಗು ಇದ್ದಾನಲ್ಲ, ಇವಾಗ ಹುಟ್ಟಿರೋ ಮಗು, ಇನ್ನೇನು ಒಂದು ವರ್ಷಕ್ಕೆ ಇನ್ನೊಂದು 2-3 ಮಂತ್ಸ್ ಇರ್ಬೋದು ದೇವಸ್ಥಾನಗೆ. ಅದೇನು ಅವ್ರ ಕಡೆ ಸಂಪ್ರದಾಯ ಪ್ರಕಾರ ದೇವ್ರು ಮಾಡ್ತಾರೆ ಮಕ್ಕಳಿಗೆ. ಸೊ ಹಾಗಾಗಿ ಅದ್ರದ್ದು ಚಿಕ್ಕದೊಂದು ಫಂಕ್ಷನ್ ಮಾಡ್ತಿದ್ರು. ಅವ್ರ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಸ್ವಲ್ಪ ಜನ ಬಂದಿದ್ದರು, ಸ್ವಲ್ಪ ಜನ ಅಷ್ಟೇ ಬಂದಿದ್ದರು. ಮತ್ತು ಮನೆಯಲ್ಲಿ ಎಲ್ಲ ಮತ್ತೆ ತುಂಬ ಜನ ಬಂದರು. ಆಮೇಲೆ ನಾವು ಹೋದ್ಮೇಲೆ ನೋಡಿ ಗೈಸ್, ಅಲ್ಲಿ ಮೇಕೆ ಇಟ್ಟಿದ್ದಾರೆ ಲಾಸ್ಟಲ್ಲಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನನ್ನ ತಂಗಿ ಪಾಪು ಎತ್ಕೊಂಡು ನಿಂತಿದ್ದಾಳೆ, ನಮ್ಮಮ್ಮ ಅವರಮ್ಮ ಎಲ್ಲ ನಿಂತಿದ್ದಾರೆ ನೋಡಿ ಗೈಸ್. ಇವಾಗ ಲಾಸ್ಟ್ ಫೈನಲಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ. ನನ್ನ ತಂಗಿಯವ್ರ ರಿಲೇಷನ್ನು, ನನ್ನ ತಂಗಿಯವರ ಅತ್ತೆ ಇದ್ದಾರಲ್ಲ, ಅವ್ರ ತಮ್ಮ ಅಡುಗೆ ಎಲ್ಲ ಮಾಡ್ತಿದ್ದಾರೆ ಗೈಸ್. ಮಟನ್ ಸಾಂಬಾರು, ಚಿಕನ್ ಬಿರಿಯಾನಿ, ಹಾಗೆ ಮುದ್ದೆ, ರೈಸು ಎಲ್ಲ ಮಾಡ್ತಿದ್ದಾರೆ. ನೋಡಬೇಕು ಗೈಸ್ ಹೇಗಾಗುತ್ತೆ ಅಂತ. ಏನೇನು ಫಂಕ್ಷನ್ ಮುಗಿದ್ಮೇಲೆ ನಾವು ಮಾರ್ನಿಂಗ್ ನೈಟು ಮುಗಿಸ್ಕೊಂಡು ನೈಟ್ ಹೊರಡ್ತೀವಿ. ನಮ್ಮ ಮನೆಯವರು ಬಂದಿದ್ದರು, ಅವರು ಎಲ್ಲ ಊಟ ಮಾಡಿ ಕೂತಿದ್ರು ನಮ್ಮ ಮನೆಯವರು. ಮತ್ತು ನಮ್ಮ ಮನೆಯ ಫ್ರೆಂಡ್ ಸ್ವಾಮಿ ಅಣ್ಣ ಅಂತ ಅವ್ರು ಬಂದಿದ್ದರು ಗೈಸ್. ಊಟ ಎಲ್ಲ ಮಾಡಿ ಅವರು ಕೂತಿದ್ರು. ಲಾಸ್ಟ್ ಫೈನಲಿ ನಾವು ಒಂದು 7 o'clockಗೆ ಮನೆಗೆ ಬಿಡೋಣ ಅಂದ್ಕೊಂಡು ಸುಮ್ಮನೆ ಇದ್ವಿ. ಎಲ್ಲರೂ ಹೋದ್ಮೇಲೆ ಬನ್ನಿ ಬಿಡೋಣ ಅಂದ್ಕೊಂಡು ಸುಮ್ಮನೆ ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ನಮ್ಮನ ಮಕ್ಕಳು ಇವರಿಬ್ರು, ಇನ್ನೊಬ್ಬ ಕರೀಸು ಅಂತ, ನಾವೆಲ್ಲ ಪ್ರೀತಿಯಿಂದ ಕರೆಯೋದು ಸಮರ್ಥ ಅಂತ. ಹೆಸರು ನಿಕ್ಷೇಪ್ ಅಂತ. ನಮ್ಮ ಚಿಕ್ಕಮ್ಮ ಬಂದಿಲ್ಲ, ನಮ್ಮ ಚಿಕ್ಕಮ್ಮನ ಮಕ್ಕಳು ಮಾತ್ರ ಬಂದಿದ್ದಾರೆ. ನಮ್ಮ ಅಮ್ಮವರ ಅಮ್ಮ ನಮ್ಮ ಅಜ್ಜಿ ಜೊತೆ ಬಂದಿದ್ದಾರೆ ಗೈಸ್. ನೋಡಿ ಕರೀಸು, ನಾನು ಹೇಳ್ಕೊಡ್ತೀನಿ, ನಂಗೆ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ನಿಮ್ಮೆಲ್ಲ. ಗೈಸ್ ಈ ವಿಡಿಯೋನ ನಿಮಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್. ಅಷ್ಟೇ.